ಇದು ಉತ್ತಮವಾದ ಬಜೆಟ್ಟು. ಶಾಲಾ ಮಕ್ಕಳಿಗೆ ಮೊಬೈಲ್ ಬಳಕೆ ಬಗ್ಗೆ ಒಂದು ಸಬ್ಜೆಕ್ಟ್ ತಗೊಂಡಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಓಕೆ ಸರ್, ಬಡವ್ರು ತಗೊಂಡ್ರೆ ಪರವಾಗಿಲ್ಲ, ಎಲ್ಲರೂ ತಗೊಂತಾರ ತಪ್ಪು. ಅದೇ ಜಾಸ್ತಿ ರೇಟ್ ಆಗಿದೆ ಎಲ್ಲನೂ ಬಡ್ಜೆಟಲ್ಲಿ, ಯಾವುದು ಕಡಿಮೆ ಮಾಡಿಲ್ಲ. 16 ಇಯರ್ಸ್ ಮೊಬೈಲ್ ಸಿಗದೇ ಸರಿ. ಆದರೆ ಸಾಮಾಜಿಕ ಜಾಲತಾಣ ಇದೆಯಲ್ಲ ಅದನ್ನ ಬ್ಯಾನ್ ಮಾಡಿ ದಯವಿಟ್ಟು. ಎಣ್ಣೆ ಎಲ್ಲ ಸಾರ್ಗಾಕ ಎಣ್ಣೆ, ಕುಡಿಯೋ ಎಣ್ಣೆ ಪ್ರತಿಯೊಂದು ಜಾಸ್ತಿ ಆಯ್ತಾ ಇರದೆ ಹೊರತು ಕಮ್ಮಿ ಮಾತ್ರ ಆಯ್ತಾ ಇಲ್ಲ. ಮೊಬೈಲ್ ಅದು ಮಾಡಿರೋದು ಸರಿ. ರಾಜ್ಯ ಸರ್ಕಾರದ ಪರವಾಗಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ 17ನೇ ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಈ ಬಜೆಟ್ ತೃಪ್ತಿ ತಂದಿದೆಯಾ? ಏನ್ ಹೇಳ್ತಾರೆ ಜನಸಾಮಾನ್ಯ? ಬನ್ನಿ ಕೇಳಿ ತಿಳಿಯೋಣ. ಬಜೆಟ್ ನಿಜವಾಗ್ಲೂ ಬಹಳ ಒಂದು ಮಧ್ಯಮ ವರ್ಗ ಮತ್ತು ಈ ರೈತಾಪಿ ಜನಗಳಿಗೆಲ್ಲ ತುಂಬ ಒಳ್ಳೆಯದಾಗಿರ್ತಕ್ಕಂಥ ಬಜೆಟ್ ಇದು. ಶಾಲಾ ಮಕ್ಕಳಿಗೆ ಮೊಬೈಲ್ ಬಳಕೆ ಬಗ್ಗೆ ಒಂದು ಸಬ್ಜೆಕ್ಟ್ ತಗೊಂಡಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ಕೆಲಸ ಬಹಳಷ್ಟು ಉತ್ತಮವಾಗಿದೆ. ಬಜೆಟ್ ಬಗ್ಗೆ ಯಾವುದೇ ಥರವಾದ ಒಂದು ಇದಿಲ್ಲ, ಲೋಪ. ವಿದ್ಯೆ ಮತ್ತು ಮೆಡಿಕಲ್ ಇದನ್ನು ಯಾವುದೇ ಒಂದು ಸರ್ಕಾರದವ್ರು ಬರಲಿ, ಅದನ್ನು ಕೈಗೆ ಎತ್ಕೊಂಡು ಮಾಡಿದಾಗ ನಿಜಕ್ಕೂ ಅವ್ರಿಗೆ ಬಹಳಷ್ಟು ಒಂದು ಒಳ್ಳೆ ಹೆಸರು ಬರುತ್ತೆ. ಇದು 16 ಇಯರ್ಸ್ ಮೊಬೈಲ್ ಸಿಗದೇ ಸರಿ. 60 ಅಬೋನವ್ರಿಗೆ ಕೊಡಬೇಕು, ಇಲ್ಲ ತೀರಾ ಪೋರ್ ಇರೋರ್ಗೆ ಪಕ್ಕಾ ಮಾಡ್ಕೊಂಡು ಕೊಡಬೇಕು, ಎಲ್ಲರಿಗೂ ಕೊಡಬಾರ್ದು. ಯಂಗ್ಸ್ಟರ್ಸ್ಗೆಲ್ಲ ಬೇಕಿಲ್ಲ ಅದು. 17ನೇ ಬಜೆಟ್ಟು ಯಾರೂ ಮಂಡಿಸಿರಲಿಲ್ಲ, 17 ಸಾರಿ. ಇದು ಉತ್ತಮವಾದ ಬಜೆಟ್ಟು. ಯಾವುದಕ್ಕೆ ಇವಾಗ ಅನುದಾನಗಳು ಇವೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಸಾಮಾನ್ಯ ಪ್ರಜೆಗೂ ಅದು ತಲುಪಬೇಕು, ಆವಾಗ ಇದು ಉಪಯೋಗ ಆಗುತ್ತೆ. ಯುವ ನಿಧಿಗೆ ನೀಡಿಲ್ಲ, ಆದರೆ ಇನ್ನೂ ಬಜೆಟ್ ಚರ್ಚೆ ಇದೆ. ಬಜೆಟ್ ಚರ್ಚೆನಲ್ಲಿ ಇದನ್ನು ವಿಷಯವಾಗಿ ತಗೊಂಡು ಅವರು ಅನುದಾನ ಕೊಡೋ ಒಂದು ಏರ್ಪಾಡು ಮಾಡಿದ್ರೆ ಒಳ್ಳೆಯದಾಗುತ್ತೆ. ಮದ್ಯಪಾನ ಇದರಲ್ಲೂ ಜಾಸ್ತಿ ಮಾಡಿದ್ದಾರೆ, ಅದೆಲ್ಲ ಬ್ಯಾನ್ ಮಾಡಬೇಕು ಅಂತ ಇಷ್ಟು ಮಾಡ್ತಾ ಇದ್ದೀನಿ ನಾನು. ಗೋಲ್ಡ್ ಅಷ್ಟೇ, ಅದು ಜಾಸ್ತಿ ಆಗಿದೆ. ಸಿಲ್ವರು ಜಾಸ್ತಿ ಆಗಿದೆ, ಮತ್ತು ದಿನಸಿಗಳಲ್ಲೂ ಜಾಸ್ತಿ ಆಗಿದೆ. ಯಾವುದು ಕಡಿಮೆ ಆಗಿಲ್ಲ. ಕೊಡೋದು ದುಡ್ಡು 2000 ಅದು ಚೆನ್ನಾಗಿದೆ. ಮತ್ತು ಡಿಪೋದು ಎಲ್ಲ ಚೆನ್ನಾಗಿದೆ. ಮಕ್ಕಳು ಮೊಬೈಲ್ ಎಲ್ಲ ನೋಡಬಾರ್ದು, ಅದನ್ನೆಲ್ಲ ಅಂದರೆ ಇದರಲ್ಲಿ ಏನು ಅವೇರ್ನೆಸ್ನಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಅದು ಮೊಬೈಲ್ ಮುಟ್ಟದೇ ಇರೋ ಥರ ಅದೆಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಮಾಡಿರೋದು. ಮೊಬೈಲು ಬೇಕು, ಲ್ಯಾಪ್ಟಾಪು ಬೇಕು, ಇನ್ನೂ ಏನಾರು ಹೊಸ ಟೆಕ್ನಾಲಜಿ ಇದ್ರೆ ಆಡ್ ಮಾಡಬೇಕು. ಗ್ಯಾರಂಟಿ ಯೋಜನೆಗಳು ಓಕೆ ಸರ್, ಬಡವ್ರು ತಗೊಂಡ್ರೆ ಪರವಾಗಿಲ್ಲ, ಎಲ್ಲರೂ ತಗೊಂತಾರ ತಪ್ಪು. ಸರ್ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಮೊಬೈಲ್ ಅದು ಮಾಡಿರೋದು ಸರಿ. ಆ ಉದ್ದೇಶ ಎಲ್ಲ ಇಟ್ಕೊಂಡು ಅವ್ರ ಮಕ್ಕಳು ಅಡಿಕ್ಟ್ ಆಗ್ತಾರೆ ಅಂತ ಮಾಡಿರೋದೇ ಉದ್ದೇಶ ಬಿಟ್ಕೊಂಡ್ರೆ ಬೇರೆ ಉದ್ದೇಶ ಅನ್ನೋದಿಲ್ಲ. ಗ್ಯಾರಂಟಿ ಸ್ಕೀಮ್ ಬಗ್ಗೆ ಅಂತಂದ್ರೆ ಒಂದು ಎಲ್ಲರಿಗೂ ಅನುಕೂಲ ಆಗಿದೆ. ಬಿಡ್ರಿ, ಕುಡಿಲೇಬೇಡದ. ರೈಟು ಜಾಸ್ತಿ ಮಾಡ್ತಾ ಇರೋದಕ್ಕೆ ಕುಡಿಬಿಡದೆ ಅನಾರೋಗ್ಯ ಬರುತ್ತೆ ಅಂತ ಅಂದಮೇಲೆ ನೀವು ಕುಡಿಲೇಬೇಡಿ. ಇನ್ನೂ ರೈಟ್ ಜಾಸ್ತಿ ಕೊಟ್ಕೊಂಡು ಇನ್ನೂ ಯಾಕೆ ಕುಡಿತೀರಾ ನೀವು? ಸಿದ್ದರಾಮಯ್ಯನವ್ರ ಗೌರ್ಮೆಂಟು ಫಸ್ಟ್ ಬ್ಯಾಚಲ್ಲಿ ಇದ್ದಾಗ ಫಸ್ಟ್ 5 ಇಯರ್ಸ್ ಚೆನ್ನಾಗಿ ನಡೆಸಿದ್ರು. ಅಲ್ಲ, ಅದು ನೋಡಿದ್ರೆ ಲಾಸ್ಟ್ ಇಯರ್ ಬಡ್ಜೆಟ್ ಅಬ್ಕಾರಿದು ಈ ಸರಿಗೂ ನೋಡಿದ್ರೆ 45,000 ಕೋಟಿ ತಂದು ನಿಲ್ಲಿಸಿದಾರಲ್ಲ. ಇದನ್ನೆಲ್ಲ ಗೌರ್ಮೆಂಟು ಜನಗಳ ತಲೆ ಮೇಲೆ ಹಾಕಿ ಟ್ಯಾಕ್ಸನ್ನ ಕಲೆಕ್ಟ್ ಮಾಡೋಕ್ಕೆ ಮಾಡ್ತಾ ಇದ್ದಾರೆ. ನಾವೇ 2,000 ಪರ್ಸೆಂಟ್ ಏನು ಬರೋಲ್ಲ ನಮಗೆ. ಬರೀ ಹೆಂಗಸ್ರಿಗೆ ಕೊಡ್ತಾರೆ, ಗಂಡಸರಿಗೆಲ್ಲ ಕೊಡ್ತಾ ಇದ್ದಾರೋ. ಹೆಂಗಸರಿಗೆ ಬಸ್ ಫ್ರೀ ಮಾಡವ್ರೆ. ಹಿಂಗೆ ಮಾಡ್ಬಿಟ್ರಲ್ಲ, ಏನಪ್ಪ ಮಾಡೋದು? ನಮ್ಗೊಂದು ಸ್ವಲ್ಪ ಏನಾರು ಮಾಡ್ಬೇಕು ತಾನೆ ಗಂಡಸರಿಗೂ. ಈಗ ಬರೀ ಹೆಂಗಸರಿಗೆ ಮಾಡಿಬಿಟ್ರೆ ನಾವೇನು ಮಾಡೋದು? ಭಾರಿ ಕಷ್ಟ ಜನಗಳಿಗೆ ಜೀವನ ಮಾಡ್ಬೇಕಾದ್ರೆ. ಮುಕ್ಕಾಲು ಭಾಗ ಜನ ಬಡವರಿದ್ದಾರೆ, ಅವ್ರಿಗೆ ಭಾರಿ ಕಷ್ಟ. ಈಗ ಮೊಬೈಲ್ ನಿಷೇಧ ಸರಿಯಲ್ಲ, ಯಾಕಂದರೆ ಮೊಬೈಲ್ ಅನವಶ್ಯಕವಾಗಿ ಎಲ್ಲ ಹೋಗಿರ್ತಾರೆ, ಮಕ್ಕಳು ಚಾನಲ್ ಸಿಗಲ್ಲ, ಏನಾದ್ರು ತೊಂದರೆಗಳಿರುತ್ತೆ. ಮೊಬೈಲ್ ಯೂಸ್ ಮಾಡಲಿ, ಆದರೆ ಸಾಮಾಜಿಕ ಜಾಲತಾಣ ಇದೆಯಲ್ಲ ಅದನ್ನ ಬ್ಯಾನ್ ಮಾಡಿ ದಯವಿಟ್ಟು. ಯಾಕಂದರೆ ಇದು ಸಾಮಾಜಿಕ ಜಾಲತಾಣ ಬಂದು ಮಕ್ಕಳ ಮೇಲೆ ಭಾರಿ ಪರಿಣಾಮ ಬೀಳ್ತದೆ. ಏನಂದರೆ ಅವರು ಫ್ರೆಂಡ್ಸ್ಗಳು ಅದು ಇದು ಆ ವಿಡಿಯೋ ಈ ವಿಡಿಯೋ ಅವೆಲ್ಲ ನೋಡ್ಕೊಂಡು ಏನಾಗಿದೆ ಅಂದರೆ ಮಕ್ಕಳ ಮೇಲೆ ಭಾರಿ ಕಿಲ್ಲರ್ಸ್ಕೊಳ್ತಿದ್ದಾರೆ. ಅದೇ ನೀವು ಮೊಬೈಲ್ ಮೇಲೆ ಒಳ್ಳೆಯದಲ್ಲ, ಆದರೆ ಈ ಸಾಮಾಜಿಕ ಜಾಲತಾಣ ಇದೆಯಲ್ಲ ಅದನ್ನು ಖಂಡಿತವಾಗ್ಲೂ ಬ್ಯಾನ್ ಮಾಡಿ. ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲೂ ಕೂಡ ₹1 ಕಾಸಿಲ್ಲ, ನಾವು ತುಂಬ ಕಷ್ಟದಲ್ಲಿದ್ದೀವಿ. ಆಟೋದವ್ರಂತೂ ನೊಂದೋಗ್ಬಿಟ್ಟಿದ್ದಾರೆ. ಆಟೋದವ್ರು ₹1 ಯಾರು ಮೇಡಮ್ ಲೇಡೀಸ್ ಮೇಡಮ್ ಬನ್ನಿ ಆಟೋನೇ ಬೇಡಪ್ಪ ಬಸ್ಸಿದೆ ಫ್ರೀಯಾಗಿ ಹೋಗ್ತೀನಿ ಅಂತಾರೆ. ನಾವು ನೊಂದೋಗ್ಬಿಟ್ಟು ದಯವಿಟ್ಟು ಸಿದ್ದರಾಮಣ್ಣ ಇದೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಒಂದು ಒಳ್ಳೆ ಇದು ಮಾಡೋಣ. ಕರ್ನಾಟಕ ಕುಡುಕು ಸಂಘದಿಂದ ಒಂದು ರಿಕ್ವೆಸ್ಟು, ಆದಷ್ಟು ಒಂಚೂರು ಕಮ್ಮಿ ಮಾಡೋಣ ಪ್ಲೀಸ್. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್,
ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.